ರೇವಣ್ಣ ಅವರು ಸಲ್ಲಿಸಿರುವಂಥ ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಿಸಿದಂತೆ ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಎಸ್ಪಿಪಿ ನಾಯ್ಕ್ ಅವರು, ಅಶೋಕ್ ನಾಯ್ಕ್ ಅವರು ತಮ್ಮ ವಾದವನ್ನು ಕನ್ಕ್ಲೂಡ್ ಮಾಡಿದ್ದಾರೆ, ಅಂದರೆ ಮುಗಿಸಿದ್ದಾರೆ, ಮುಕ್ತಾಯಗೊಳಿಸಿದ್ದಾರೆ. ಯಾಕೆ ಆರೋಪಿ ರೇವಣ್ಣ ಅವರಿಗೆ ಬೇಲ್ ಕೊಡಬಾರದು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಪ್ರಮುಖ ಪಾಯಿಂಟ್ಗಳನ್ನು ಉಲ್ಲೇಖಿಸಿ ಅವರು ವಾದ ಮಂಡಿಸಿದರು. ಯಾಕೆ ಕೊಡಬಾರದು ಅನ್ನೋದಕ್ಕೆ ಒಂದಿಷ್ಟು ಕಾರಣಗಳನ್ನು ಕೊಟ್ಟರು. ಅದಾದ ನಂತರ ಈಗ ಅವರ ವಾದ ಮುಕ್ತಾಯ ಆಗಿದೆ. ಈಗ ಸಿ.ವಿ. ನಾಗೇಶ್ ಅವರ ಪ್ರತಿವಾದ, ಅಂದರೆ ಈ ಇಬ್ಬರು ಎಸ್ಪಿಪಿಗಳು ಪ್ರಸ್ತಾಪ ಮಾಡಿರುವಂಥ ಒಂದಿಷ್ಟು ವಿಚಾರಗಳಿದೆಯಲ್ಲ, ಅದಕ್ಕೆ ಪ್ರತಿವಾದ ಈಗ ಸಿ.ವಿ. ನಾಗೇಶ್ ಅವರದು ಅನ್ನೋದು ಈಗ ಸಿಗ್ತಾ ಇರುವಂಥ ಮಾಹಿತಿ. ಅಲ್ಲಿಗೆ ಇಲ್ಲಿಯವರೆಗೆ ವಾದ ಪ್ರತಿವಾದ ಹೇಗೆ ನಡೆಯಿತು ಅನ್ನೋದನ್ನು ಒಂದು ಶಾರ್ಟ್ ಆಗಿ ಹೇಳಬೇಕು ಅಂತಾದರೆ, ಮೊದಲಿಗೆ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದ್ದು ಈ ಪರ್ಟಿಕ್ಯುಲರ್ ಕೇಸು KR ನಗರ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿರುವಂಥ ರೇವಣ್ಣ ಅವರು A1 ಸತೀಶ್ ಬಾಬು A2 ಆಗಿರುವಂಥ ಕೇಸ್ ಏನಿದೆ, ಈ ಕೇಸು ಕಿಡ್ನ್ಯಾಪ್ ಕೇಸ್ ಅಲ್ಲ, ಬದಲಾಗಿ ಮಹಿಳೆ ಸ್ವ ಇಚ್ಛೆಯಿಂದ ಹೋಗಿದ್ದಾರೆ ಅನ್ನೋದಕ್ಕೆ ಅವರೊಂದಿಷ್ಟು ಕಾರಣಗಳನ್ನು ಕೊಟ್ಟರು. ಜೊತೆಗೆ ಕಿಡ್ನ್ಯಾಪ್ ಕೇಸ್ ಏನು ದಾಖಲಾಗಿದೆ 364A ಮತ್ತು 365 ಆ ಸೆಕ್ಷನ್ಗಳೇ ಇಲ್ಲಿ ಅಟ್ರಾಕ್ಟ್ ಆಗಲ್ಲ, ಬಿಕಾಸ್ ಮಹಿಳೆಯೇ ಹೋಗಿರೋದು ಮತ್ತು ಯಾವುದೇ ಬಲವಂತ ಇರಲಿಲ್ಲ. ಎರಡನೆಯದ್ದು, ದುಡ್ಡಿಗಾಗಿ ಬೇಡಿಕೆ ಏನು ಇಟ್ಟಿದ್ದಲ್ಲ, ಮಹಿಳೆಯನ್ನು ಕರ್ಕೊಂಡು ಹೋಗಿ ಕೂಡಿಟ್ಟು ದುಡ್ಡಿಗಾಗಿ ಬೇಡಿಕೆ ಅಂಥ ಕೇಸು ಅಲ್ಲ ಇದು. ಸೊ ಆ ಮಹಿಳೆಯೇ ಎದ್ದು ಹೋಗಿರೋದಾಗಿರೋದ್ರಿಂದ ಮತ್ತು ಸ್ಪ್ಲೆಂಡರ್ ಬೈಕಲ್ಲಿ ಹೋದರು ಅಂತ ದೂರುದಾರರೇ ಹೇಳಿರೋದ್ರಿಂದ ಇದು ಕಿಡ್ನ್ಯಾಪ್ ಕೇಸ್ ಅಲ್ಲ, ಬದಲಾಗಿ ಇದರಲ್ಲಿ ಪೊಲಿಟಿಕಲ್ ಮೋಟಿವ್ ಇದೆ ಅಥವಾ ಈ ಇಡೀ ಕೇಸ್ನ ಹಿಂದೆ ರಾಜಕೀಯದ ಷಡ್ಯಂತ್ರ ಇದೆ ಅನ್ನೋದನ್ನು ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸಿದ್ರು. ಒಂದಿಷ್ಟು ಉಲ್ಲೇಖಗಳನ್ನು ಕೊಟ್ಟರು. ಕಸ್ಟಡಿಯಲ್ಲಿದ್ದಾಗ ಆರೋಪಿಗೆ ಬೇಲ್ ಕೊಡಬಹುದಾ, ಬೇಲ್ ಅರ್ಜಿಯ ವಿಚಾರಣೆ ಮಾಡಬಹುದಾ, ಇದೆಲ್ಲದಕ್ಕೆ ಸಂಬಂಧಿಸಿದಂತೆ ಸಿ.ವಿ. ನಾಗೇಶ್ ಅವರು ಮೊನ್ನೆ ವಾದ ಮಂಡಿಸಿದರು. ಆ ನಂತರ ಜೈನಾ ಕೊಠಾರಿ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಇಡೀ ಕೇಸನ್ನು ಮತ್ತೊಂದು ಆಯಾಮಕ್ಕೆ ಅವರು ತಿರುಗಿಸಿದರು. ಯಾವ ರೀತಿ ಅಂತಂದರೆ, ಇಟ್ಸ್ ಅ ಕಿಡ್ನ್ಯಾಪ್ ಕೇಸ್ ಮಾತ್ರ ಅಲ್ಲ, ಇಟ್ ಈಸ್ ನಾಟ್ ಅ ಕಿಡ್ನ್ಯಾಪ್ ಕೇಸ್. ಇದು ಕಿಡ್ನ್ಯಾಪ್ ಕೇಸು ಅಷ್ಟೇ ಅಲ್ಲದೆ ಆ ಕೇಸಿನ ಜೊತೆಗೆ ಸೇರಿಕೊಂಡಿರುವಂಥ, ಅಂದರೆ ಪ್ರಜ್ವಲ್ ರೇವಣ್ಣ ಕೇಸಿನ ಜೊತೆಗೆ ಜೋಡಣೆಯಾಗಿರುವಂಥ ಸಾಕ್ಷ್ಯನಾಶದ ಕೇಸು ಕೂಡ ಅನ್ನೋದಕ್ಕೆ ಅವ್ರು ಕಾರಣ ಕೊಟ್ಟರು. ಬಿಕಾಸ್ ಈ ಕಿಡ್ನ್ಯಾಪ್ನ ಮೋಟಿವ್ ಏನಿದೆ ಅಥವಾ ಇಂಟೆನ್ಷನ್ ಆಫ್ ದ ಕಿಡ್ನ್ಯಾಪ್ ಈಸ್ ಟ್ಯಾಂಪರಿಂಗ್ ಆಫ್ ದ ಎವಿಡೆನ್ಸ್, ಅಂದರೆ ಈ ಕಿಡ್ನ್ಯಾಪಿನ ಉದ್ದೇಶ ಇದ್ದಿದ್ದು ಸಾಕ್ಷ್ಯನಾಶ. ಸಾಕ್ಷ್ಯನಾಶ ಹೇಗೆ ಅಂತಂದರೆ, ಆ ಮಹಿಳೆ ಇದ್ದಾರಲ್ಲ ಸಂತ್ರಸ್ತೆ, ಕಿಡ್ನ್ಯಾಪ್ ಆದಂಥ ಮಹಿಳೆ, ಅವರು ಕೂಡ ಆ ಅಶ್ಲೀಲ ಕೇಸ್ನಲ್ಲಿ ವಿಕ್ಟಿಮ್ಮು. ಸೊ ಆ ಕಾರಣಕ್ಕಾಗಿ ನಾಳೆ ದಿನ ಪ್ರಜ್ವಲ್ ರೇವಣ್ಣನಿಗೆ ಸಮಸ್ಯೆ ಆಗಬಾರ್ದು ಅಂತ ಇಲ್ಲಿ ಆರೋಪಿ H.D. ರೇವಣ್ಣ ಮಹಿಳೆಯನ್ನ ಕಿಡ್ನ್ಯಾಪ್ ಮಾಡಿಸಿರೋದು. ಸಾಕ್ಷ್ಯನಾಶದ ಉದ್ದೇಶ ಇತ್ತು ಇದರಲ್ಲಿ ಅಂತ ಜೈನಾ ಕೊಠಾರಿ ಅವರು ವಾದ ಮಂಡಿಸಿದರು. ಬಳಿಕ ಇವತ್ತು ಅಶೋಕ್ ನಾಯ್ಕ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದರು. ಯಾಕೆ ಕೊಡಬಾರ್ದು ಅವರಿಗೆ ಬೇಲು, ಮತ್ತು ಇಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಹೇಗಿದೆ, 120B ಅಡಿಯಲ್ಲಿ ಕೇಸನ್ನು ಮಾಡಲಾಗಿದೆ, ಕ್ರಿಮಿನಲ್ ಕಾನ್ಸ್ಪಿರಸಿ ಯಾಕೆ ಅನ್ನೋದಕ್ಕೂ ಕೂಡ ಅವರು ಕಾರಣಗಳನ್ನು ಕೊಟ್ಟರು. ಈಗ ಅದರ ಮುಂದುವರಿದ ಭಾಗ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸ್ತಾ ಇದ್ದಾರೆ. ಸಿ.ವಿ. ನಾಗೇಶ್ ಅವರು ಪ್ರತಿವಾದ ಮಂಡಿಸೋ ಸಂದರ್ಭದಲ್ಲಿ ಒಂದಿಷ್ಟು ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಪ್ರಕರಣದಲ್ಲಿ ಯಾಕೆ ತಡವಾಗಿ ದೂರು ಕೊಡಲಾಯಿತು, ಅಲ್ಲಿ ಅನೇಕ ದಿನಗಳ ಟೈಮ್ ಇತ್ತು, ಆಗ ಯಾಕೆ ಅವರು ದೂರು ಕೊಟ್ಟಿಲ್ಲ, ತಡವಾಗಿರೋದಕ್ಕೆ SIT ಸ್ಪಷ್ಟನೆ ಕೊಟ್ಟಿಲ್ಲ, FIRನಲ್ಲಿ ದೂರುದಾರರು ಏನೂ ಕೂಡ ಹೇಳಿಲ್ಲ, ದೂರುದಾರರ ತಾಯಿ ಮನೆಗೆ ಬಂದಿಲ್ಲ ಅಂತಂದರೆ ಆತ ಹೇಳೋದು ಆಕೆಯನ್ನು ಆರೋಪಿ ಒತ್ತೆಯಾಳಾಗಿ ಇಟ್ಟುಕೊಂಡಿದ್ದಾರೆ ಅಂತ, ಅದು ಅವರ ಊಹೆ, ಇಮ್ಯಾಜಿನೇಷನ್ ಆಫ್ ದ ಪರ್ಸನ್. ಅಂದರೆ ಅಲ್ಲಿ ದೂರುದಾರ ಯಾರಿದ್ದಾರೆ ಅವರ ಊಹೆ ಅದು. ಆಕೆ ರೇವಣ್ಣ ಮನೆಗೆ ರಕ್ತ ಸಂಬಂಧಿಯೂ ಆಗಬೇಕು, ಸುಮಾರು ವರ್ಷಗಳಿಂದ ಅವರ ಮನೆಯ ಸಹಾಯಕಿಯೂ ಹೌದು. ಸೊ ಇದನ್ನು ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅಂದರೆ ಈ ಕೇಸ್ನಲ್ಲಿ ದೂರುದಾರರು ಯಾರು ಅಂತಂದರೆ ಆ ವಿಕ್ಟಿಮ್, ಆ ಸಂತ್ರಸ್ತ ಮಹಿಳೆಯ ಪುತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಿಡ್ನ್ಯಾಪ್ ಅನ್ನೋದು ಅವರ ಊಹೆ, ಅದು ಕಿಡ್ನ್ಯಾಪ್ ಆಗಿರಬೇಕು ಅಂತಿಲ್ಲ, ಆ ವ್ಯಕ್ತಿಯ, ದೂರುದಾರ ವ್ಯಕ್ತಿಯ ಊಹೆ ಇರಬಹುದು. ಅದು ಆ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಹೆದರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಿಡ್ನ್ಯಾಪ್ ಇರಬಹುದು ಅಂತ ಅವರು ಊಹಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇದು ಸತ್ಯ ಆಗಿರಬೇಕು ಅಂತಿಲ್ಲ ಅನ್ನೋದು ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು. ದೂರುದಾರನ ತಾಯಿ ಮನೆಗೆ ಬಂದಿಲ್ಲ ಅಂತ ಕಂಪ್ಲೇಂಟ್ ದಾಖಲಾಗಿದೆ ಇಲ್ಲಿ, ಆದರೆ ಅವರು ತಡವಾಗಿ ದೂರು ಕೊಟ್ಟಿದ್ದಾರೆ, ಅದಕ್ಕೆ ಕಾರಣ ಕೊಟ್ಟಿಲ್ಲ, ಅದಕ್ಕೆ SIT ಕಾರಣ ಕೊಟ್ಟಿಲ್ಲ. ಒತ್ತೆಯಾಳಾಗಿ ನನ್ನ ತಾಯಿಯನ್ನು ಇಟ್ಟುಕೊಂಡಿದ್ದಾರೆ ಅನ್ನೋದು ದೂರುದಾರ ಪುತ್ರನ ಅಥವಾ ಆ ಮಹಿಳೆಯ ಪುತ್ರನ ಊಹೆ ಅದು. ಇನ್ನು
ರೇವಣ್ಣ ಅವರಿಗೆ ಈ ಮಹಿಳೆ ಸಂಬಂಧಿಯೂ ಕೂಡ, ಸುಮಾರು ವರ್ಷಗಳಿಂದ ಅವರ ಮನೆಯಲ್ಲಿ ಸಹಾಯಕಿಯಾಗಿಯೂ ಕೂಡ ಕೆಲಸ ಮಾಡಿದವರು. ಸೊ ಇದೆಲ್ಲವನ್ನ ಕೂಡ ಸಿ ವಿ ನಾಗೇಶ್ ಅವರು ತಾವು ಮಂಡಿಸ್ತಾ ಇರುವಂಥ ಪ್ರತಿವಾದದಲ್ಲಿ ಪ್ರಸ್ತಾಪಿಸ್ತಾ ಇದ್ದಾರೆ. ದೂರು ದಾಖಲಿಸೋದಕ್ಕೆ ತಡವಾಗಿರೋದು, ಅದಕ್ಕೆ SIT ಕಾರಣ ಕೊಟ್ಟಿಲ್ಲ. FIR ನಲ್ಲಿ ದೂರುದಾರ ಕಾರಣ ಹೇಳಿಲ್ಲ, ಅಂದರೆ ಕಂಪ್ಲೇಂಟ್ ಯಾಕೆ ಲೇಟ್ ಕೊಟ್ಟರು ಅನ್ನೋದು ಕಾರಣ ಕೊಟ್ಟಿಲ್ಲ. ದೂರುದಾರನ ತಾಯಿ ಮನೆಗೆ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಡಲಾಗಿದೆ. ಇಲ್ಲಿ ಇನ್ನೊಂದು ವಿಚಾರ ಪ್ರಸ್ತಾಪ ಆಗ್ತಿದೆ. ಸಿ ವಿ ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಇಲ್ಲಿ ದೂರುದಾರ ಆಕೆಯ ತಾಯಿಯನ್ನು ಹುಡುಕಿಲ್ಲ, ವಿಡಿಯೋ ವೈರಲ್ ಆದ ಮೇಲೆ ಆತನಿಗೆ ಗೊತ್ತಾಗಿದೆ, ಟಿವಿಯಲ್ಲಿ ಬಂದ ಮೇಲೆ ಆತ ಬಂದು ದೂರು ಕೊಟ್ಟಿದ್ದಾನೆ ಅನ್ನೋದನ್ನೆಲ್ಲ ಪ್ರಸ್ತಾಪ ಮಾಡ್ತಿದ್ದಾರೆ. ಅಂದರೆ ಆ FIRನ ವಿಚಾರಕ್ಕೆ ಸಂಬಂಧಿಸಿದಂತೆ KR ನಗರ ಸ್ಟೇಷನ್ ದಾಖಲಾಗಿರುವಂಥ FIR ಏನಿದೆ ಅದರಲ್ಲಿರುವಂಥ ಲೋಪಗಳನ್ನು ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಸಿ ವಿ ನಾಗೇಶ್ ಅವರು ಆ ಲೋಪಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ. ಯಾಕೆ ಇದು ಕಿಡ್ನ್ಯಾಪ್ ಅಲ್ಲ ಅನ್ನೋದಕ್ಕೆ ಅವರು FIR ಅಲ್ಲಿ ದೂರುದಾರ ಕೊಟ್ಟಿರುವಂಥ ಕಾರಣಗಳನ್ನು ಉಲ್ಲೇಖಿಸಿ ಪ್ರತಿಪಾದಿಸ್ತಾ ಇದ್ದಾರೆ. ಇದು ಕಿಡ್ನ್ಯಾಪ್ ಕೇಸ್ ಅಲ್ಲ ಅನ್ನೋದನ್ನು ಪ್ರತಿಪಾದಿಸ್ತಾ ಇದ್ದಾರೆ. ಆಗಿತ್ತು, ಇವತ್ತು ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಅವರು ಬನ್ನಿ ಅಂದಾಗ, ಅಂದರೆ ಇಲ್ಲಿ ಈ ಕೇಸಲ್ಲಿ A2 ಸತೀಶ್ ಬಾಬು ಬನ್ನಿ ಅಂತ ಕರೆದಾಗ ಅವರು ಹೋಗಿದ್ದಾರೆ. ಅದು ಕಿಡ್ನ್ಯಾಪು ಅಂತ ಹೇಳಿದ್ರೆ ಹೆಂಗೆ ಅಂತ ಸಿ ವಿ ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು. ಕರೆದಿದ್ದಾರೆ ಸತೀಶ್ ಬಾಬು, ಹೋಗಿ ಬಂದಿದ್ದಾರೆ ಈ ಮಹಿಳೆ, ಅದನ್ನು ಕಿಡ್ನ್ಯಾಪ್ ಅಂತ ಕನ್ಸಿಡರ್ ಮಾಡೋಕ್ಕಾಗತ್ತಾ ಅನ್ನೋ ಬೇಸಿಕ್ ಪ್ರಶ್ನೆಯನ್ನು ಸಿ ವಿ ನಾಗೇಶ್ ಅವರು ನ್ಯಾಯಪೀಠದ ಮುಂದೆ ಕೇಳ್ತಾ ಇದ್ದಾರೆ. ಜೊತೆಗೆ ಚುನಾವಣೆಗೂ ಮುನ್ನ ಆಕೆಯನ್ನು ಮನೆಗೆ ಕರೆತಂದು ಬಿಟ್ಟಿದ್ದಾರೆ. ಸೊ ಇಲ್ಲಿ ಸಿ ವಿ ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ 10 ವರ್ಷದಿಂದ ಆ ಮಹಿಳೆ, ಸಂತ್ರಸ್ತ ಮಹಿಳೆ, ನನ್ನ ಕಕ್ಷಿದಾರರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು. ಸೊ ಈಗ ಅವರನ್ನು ಹೋಗಿ ಸತೀಶ್ ಬಾಬು ಕರೆದ್ರು ಅಂತಾದಾಗ ಅವ್ರ ಜೊತೆಗೆ ಬಂದಿದ್ದಾರೆ, ಅದನ್ನು ಕಿಡ್ನ್ಯಾಪ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಎಲೆಕ್ಷನ್ ಟೈಮು, ಮೊನ್ನೆ ಎಲೆಕ್ಷನ್ ಏನೋ 26ನೇ ತಾರೀಕು, ಆ ಎಲೆಕ್ಷನ್ ದಿನ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ ಮಹಿಳೆಯನ್ನ, ವೋಟ್ ಹಾಕಿದ್ದಾರೆ ಮಹಿಳೆ. ಸೊ ಇದು ಕಿಡ್ನಾಪ್ ಅಂತ ಕನ್ಸಿಡರ್ ಆಗಲ್ಲ. ಇದು ಬಂದಿದ್ದಾರೆ, ವಾಪಸ್ ಹೋಗಿದ್ದಾರೆ. ಸೊ ಇದು ಕಿಡ್ನಾಪ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಪಹರಣ ಹೆಂಗಾಗತ್ತೆ ಇದು ಅನ್ನೋ ಪ್ರಶ್ನೆಯನ್ನ ಸಿ ವಿ ನಾಗೇಶ್ ಅವರು ಕೇಳ್ತಾ ಇದ್ದಾರೆ. ಈಗ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಹೇಗೆ ಸಾಧ್ಯ? ಅಂದರೆ ಇಲ್ಲಿ ದೂರುದಾರ ಪುತ್ರ ಅಥವಾ ಸಂತ್ರಸ್ತೆಯ ಪುತ್ರ ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಸಿ ವಿ ನಾಗೇಶ್ ಅವರು ಪ್ರಸ್ತಾಪ ಮಾಡ್ತಾ ಇರುವಂಥ ಒಂದಿಷ್ಟು ಪ್ರಶ್ನೆಗಳಿಷ್ಟು. ಅಂದರೆ ಇಲ್ಲಿ ಮಹಿಳೆ ನನ್ನ ಕಕ್ಷಿದಾರರಿಗೆ ಪರಿಚಯಸ್ಥರು, ಸಂಬಂಧಿಕರು ಮತ್ತು ನನ್ನ ಕಕ್ಷಿದಾರರ ಕುಟುಂಬದಲ್ಲಿ 10 ವರ್ಷ ಅಥವಾ ಕಕ್ಷಿದಾರರ ಮನೆಯಲ್ಲಿ 10 ವರ್ಷ ಕೆಲಸ ಮಾಡಿದವರು ಕೂಡ, ಸಹಾಯಕಿಯಾಗಿ ಕೆಲಸ ಮಾಡಿದವರು. ಸೊ ಮೊನ್ನೆ ಇಲ್ಲಿ ಆರೋಪಿ ನಂಬರ್ 2 ಸತೀಶ್ ಬಾಬು ಕರೆದಿದ್ದಾರೆ, ಅವರು ಬಂದಿದ್ದಾರೆ. ಆ ನಂತರ ಒಂದಿಷ್ಟು ದಿನ ಇದ್ದು ಆ ನಂತರ ಎಲೆಕ್ಷನ್ ಟೈಮಲ್ಲಿ ಮತ್ತೆ ಹೋಗಿ ವೋಟ್ ಮಾಡಿ ಮತ್ತೆ ಹೋಗಿದ್ದಾರೆ, ಬಂದು ಹೋಗಿದ್ದಾರೆ. ಸೊ ಇದು ಹೆಂಗೆ ಕಿಡ್ನ್ಯಾಪ್ ಆಗತ್ತೆ? ಕಿಡ್ನ್ಯಾಪ್ ಅನ್ನೋದು ಆ ದೂರುದಾರನ ಊಹೆ, ಅದು ಇಮ್ಯಾಜಿನೇಷನ್, ಅದು ಅಷ್ಟೇ ಅನ್ನೋದು ಸಿ ವಿ ನಾಗೇಶ್ ಅವರು ಮಂಡಿಸ್ತಾ ಇರುವಂಥ ವಾದ. ದೂರುದಾರನಿಗೆ ಹೇಗೆ ಗೊತ್ತಾಯಿತು ನನ್ನ ತಾಯಿಯನ್ನು ಕೂಡಿ ಹಾಕಿದ್ದಾರೆ ಅಂತ ಹೇಗೆ ಗೊತ್ತಾಯಿತು? ಇದು ಆತನ ಊಹೆ ಮಾತ್ರ ಅನ್ನೋದು ಸಿ ವಿ ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂಥ ಪ್ರಶ್ನೆ. ದೂರುದಾರ ಈ ಕೇಸ್ನಲ್ಲಿ ಮಹಿಳೆಯ ಪುತ್ರ, ಅವ್ರಿಗೆ ಹೇಗೆ ಗೊತ್ತಾಯ್ತು ಇದು ಕಿಡ್ನ್ಯಾಪು, ನನ್ನ ತಾಯಿಯನ್ನು ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ ಮತ್ತು ಆಕೆಯನ್ನು ಬಲವಂತವಾಗಿ ಕೂಡಿ ಹಾಕಿದ್ದಾರೆ, ಇದೆಲ್ಲ ಹೇಗೆ ಗೊತ್ತಾಯಿತು? ಇದು ಆ ದೂರುದಾರನ FIR ದಾಖಲಿಸಿರುವಂಥ ಮಹಿಳೆಯ ಪುತ್ರನ ಕಲ್ಪನೆಯಷ್ಟೇ, ಊಹೆಯಷ್ಟೇ ಅನ್ನೋದು ಸಿ ವಿ ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಹೇಳ್ತಾ ಇರುವಂಥ ವಿಚಾರ. ಇನ್ನು ಆತನಿಗೆ ಯಾರೂ ಕರೆ ಮಾಡಿಲ್ಲ, ಡಿಮಾಂಡ್ ಮಾಡಿಲ್ಲ. ಸೊ ಇದು ಕೂಡ ಪ್ರಸ್ತಾಪ ಆಗ್ತಿದೆ. ಅಂದರೆ ಕಿಡ್ನ್ಯಾಪ್ 364A ಏನು ಹೇಳುತ್ತೆ ಅಂತಂದರೆ, ಈ ಪರ್ಟಿಕ್ಯುಲರ್ ಕೇಸನ್ನು ಬಿಟ್ಟು ಬಿಡೋಣ. 364A ಏನು ಹೇಳುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿಯನ್ನು ಕಿಡ್ನ್ಯಾಪ್ ಮಾಡಿ ದುಡ್ಡಿಗಾಗಿ ಬೇಡಿಕೆ ಇಡೋದು.
ಅಥವಾ ಯಾವುದಾದ್ರೂ ಬೇಡಿಕೆಯನ್ನು ಇಡೋದು, ದುಡ್ಡಿಗಾಗಿ ಅಂತಲ್ಲ, ಯಾವುದಾದ್ರೂ ಒಂದು ಬೇಡಿಕೆಯನ್ನು ಇಡೋದು, ಆ ರೀತಿಯ ಕೇಸ್ನಲ್ಲಿ ಮಾತ್ರ 364A ಕರೆಕ್ಟು. ಬಟ್ ಇಲ್ಲಿ ಬೇಡಿಕೆ ಇಟ್ಟಿಲ್ಲ. ಸೊ ನೀವು 364A ಹೆಂಗೆ ಸಾಧ್ಯ ಇದೆ ಇಲ್ಲಿ ಅನ್ನೋದು ಸಿ ವಿ ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇರುವಂಥ ವಿಚಾರ. 364A ಕ್ಲಿಯರ್ ಆಗಿ ಹೇಳುತ್ತೆ, ಒಬ್ಬ ವ್ಯಕ್ತಿಯನ್ನ ಕಿಡ್ನ್ಯಾಪ್ ಮಾಡಿ ಅಥವಾ ಅಪಹರಣ ಮಾಡಿ ಬೇಡಿಕೆ ಇಡಬೇಕು, ನಾವು ಹಂಗೆ ಒಂದಿಷ್ಟು ದುಡ್ಡು ಕೊಡು ಅಥವಾ ಇನ್ನೇನೋ ಬೇಡಿಕೆಯನ್ನು ಇಡು. ಇಲ್ಲಿ ಬೇಡಿಕೆ ಇಟ್ಟಿಲ್ಲ. ಇಲ್ಲಿ ದೂರುದಾರ ಪುತ್ರ ಏನಿದ್ದಾರೆ ಅಥವಾ ಆ ಮಹಿಳೆಯ ಪುತ್ರ, ಆತನಿಗೆ ಫೋನ್ ಮಾಡಿ ಏನು ಬೇಡಿಕೆ ಇಟ್ಟಿಲ್ಲ, ಯಾವ ಬೇಡಿಕೆಯನ್ನು ಇಟ್ಟಿಲ್ಲ. ಮತ್ತು ಆ ಮಹಿಳೆ ಎಲೆಕ್ಷನಿಗೂ ಬಂದಿದ್ದಾರೆ, ವೋಟ್ ಮಾಡಿದ್ದಾರೆ, ವೋಟ್ ಮಾಡಿ ವಾಪಸ್ ಹೋಗಿದ್ದಾರೆ. ಇದನ್ನು ಕಿಡ್ನ್ಯಾಪ್ ಅಂತ ಕನ್ಸಿಡರ್ ಮಾಡೋದು ಹೇಗೆ ಅಂತ ಇವರು ಇಡೀ ಕೇಸ್ನ ಮೆರಿಟಿಗೆ ಹೋಗ್ತಾ ಇದ್ದಾರೆ. ಅಂದರೆ ನೀವು ಆಗಲೇ ಗಮನಿಸಿದ್ರಿ, ಅಶೋಕ್ ನಾಯ್ಕ್ ಅವರು ಇರ್ಬೋದು, ಜೈನಾ ಕೊಠಾರಿ ಅವರು ಇರ್ಬೋದು, ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಈ ಕೇಸನ್ನು ಸಮಗ್ರವಾಗಿ ನೋಡಿದ್ದಾರೆ ಅಥವಾ ಸಮಗ್ರವಾಗಿ ಆ ವಾದ ಮಂಡಿಸಿದ್ದಾರೆ. ಅಂದರೆ ಇದು ಕೇಸು ಕೇವಲ ಸಿಂಪಲ್ ಕಿಡ್ನ್ಯಾಪ್ ಅಲ್ಲ, ಕಿಡ್ನ್ಯಾಪ್ ಕೇಸ್ ಅಷ್ಟೇ ಅಲ್ಲ, ಬದಲಾಗಿ ಅದಕ್ಕೆ ಜೋಡಿಸಿಕೊಂಡಿರುವಂಥ ಅಶ್ಲೀಲ ವಿಡಿಯೋ ಕೇಸಿಗೆ ಜೋಡಿಸಿಕೊಂಡಿರುವಂಥ ಕೇಸ್ ಇದು, ಸಾಕ್ಷ್ಯನಾಶದ ಕೇಸು ಅಂತ ಅವರದು ವಾದ ಮಂಡನೆಯಾಗಿದೆ. ಬಟ್ ಇಲ್ಲಿ ಸಿ ವಿ ನಾಗೇಶ್ ಅವರ ವಾದ ಕಂಪ್ಲೀಟ್ ಆಗಿ ಈ ಕೇಸ್ನ ಮೆರಿಟ್ ಮೇಲೆ ಹೋಗ್ತಿದೆ. ಈ ಪರ್ಟಿಕ್ಯುಲರ್ ಕೇಸಿಗಷ್ಟೇ ಸೀಮಿತವಾಗಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ಅಂದರೆ ಅದು ಈ ಅರ್ಜಿ ಸಲ್ಲಿಸಿರೋದು ಈ ಪರ್ಟಿಕ್ಯುಲರ್ ಕೇಸಿಗೆ ಆಗಿರೋದ್ರಿಂದ ಅದಕ್ಕೆ ಸಂಬಂಧಿಸಿ ಅವರು ಕೇಳ್ತಾ ಇರುವಂಥ ಪ್ರಶ್ನೆ ಇದು. ನೀವು ಅದನ್ನು ಅಲ್ಲಿ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂಥ ರೇಪ್ ಕೇಸು ಅಥವಾ ಹೊಳೆನರಸೀಪುರದಲ್ಲಿ ದಾಖಲಾಗಿರುವಂಥ ಕೇಸು, ಇದಕ್ಕೂ ಲಿಂಕ್ ಮಾಡ್ತಾ ಇಲ್ಲ ಇಲ್ಲಿ. ಬದಲಾಗಿ ಈ ಕೇಸ್ನಲ್ಲಿ 364A ಯಾಕಾಗಲ್ಲ ಅನ್ನೋದನ್ನು ಸಿ ವಿ ನಾಗೇಶ್ ಅವರು ವಾದ ಮಂಡಿಸೋ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾಕೆ ಇದು ಕಿಡ್ನ್ಯಾಪ್ ಕೇಸ್ ಅಲ್ಲ ಅನ್ನೋದು ಸಿ ವಿ ನಾಗೇಶ್ ಅವರು ಮೊನ್ನೆ ಒಂದಿಷ್ಟು ಕಾರಣಗಳನ್ನು ಕೊಟ್ಟರು, ಇವತ್ತು ಅದಕ್ಕೆ ಒಂದಿಷ್ಟು ಆ್ಯಡ್ ಮಾಡ್ತಾ ಇದ್ದಾರೆ, ಮತ್ತೊಂದಿಷ್ಟು ವಿಚಾರಗಳನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಇದು ಯಾಕೆ ಕಿಡ್ನ್ಯಾಪ್ ಅಲ್ಲ ಅನ್ನೋದಕ್ಕೆ ಅವರು ಒಂದಿಷ್ಟು ಕಾರಣಗಳನ್ನು ನ್ಯಾಯಪೀಠದ ಮುಂದೆ ಕೊಡ್ತಾ ಇದ್ದಾರೆ. ಎಸ್, ಇಲ್ಲಿ ರಿಮಾಂಡ್ ಅರ್ಜಿಗೆ ಸಂಬಂಧಿಸಿದಂತೆಯೂ ಕೂಡ ಪ್ರಸ್ತಾಪ ಆಗ್ತಿದೆ. ಪ್ರಕರಣದಲ್ಲಿ 2 ರಿಮಾಂಡ್ ಅರ್ಜಿ ಸಲ್ಲಿಕೆಯಾಗಿದೆ. ಕಸ್ಟಡಿ ಪಡೆಯುವಾಗ ಕೊಟ್ಟಿದ್ದೊಂದು ಮತ್ತು ಸದ್ಯ ಸಲ್ಲಿಸಿರುವಂಥ ರಿಮಾಂಡ್ ಅಪ್ಲಿಕೇಶನ್, ಇದೆರಡನ್ನ ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ.